ನಮಸ್ತೆ ಮಿತ್ರರೇ, ನೋಡಿ ಪ್ರತಿಯೊಬ್ಬ ರೈತರು ಅದರಲ್ಲೂ ಬೆಂಗಳೂರು ಸುತ್ತಮುತ್ತ ಈ ದಕ್ಷಿಣ ಭಾಗದಲ್ಲಿರ್ತಕ್ಕಂಥವರು ಪ್ರತಿ ವರ್ಷ ತೋಟಗಾರಿಕಾ ಬೆಳೆ ಬೆಳೆಯೋರು ಭೇಟಿ ಕೊಡಲೇಬೇಕಾದಂಥದ್ದು IIHRನಲ್ಲಿ ನಡೀತಕ್ಕಂಥ ತೋಟಗಾರಿಕಾ ಮೇಳ. ಈಗ ಅದಕ್ಕೆ ಬಂದಿದ್ದೀನಿ ನಾನು. ಅನೇಕರು ನೀವು ನನ್ನ ಕೌಂಟ್ರಿಗೆ ಬಂದಾಗ ಬೇಕಾದಷ್ಟು ಜನ ಬೇರೆ ಬೆಳೆಗಳು ಬೇರೆ ಸಮಸ್ಯೆಗಳು ಕೇಳ್ತಾ ಇದ್ದಾಗ ಪರಿಹಾರ ಹೇಳ್ತಾ ಇರ್ತೀನಿ ನಾನು. ಹಾಗೆ ಒಂದು ಸುಗಂಧರಾಜ ಬೆಳೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ರೈತರಿಗೆ ಸಮಸ್ಯಾತ್ಮಕವಾಗಿರೋದು. ಅಲ್ಲಿ ನಾನು ಹೇಳಿದ್ದೆ, ನೀವು ಸ್ಪ್ರಿಂಕ್ಲರ್ ಇರಿಗೇಷನ್ನು ಸೂಟ್ ಆಗೋಲ್ಲ, ಇದಕ್ಕೆ ತೆಗೆದುಬಿಟ್ಟು ಡ್ರಿಪ್ ಇರಿಗೇಷನ್ ಮಾಡ್ಕೊಳ್ಳಿ. ಸ್ವಲ್ಪ ರೈಸ್ಡ್ ಬೆಡ್ ಥರ ಮಾಡ್ಕೊಳ್ಳಿ, 1 ಮೀಟ್ರ್ ಅಗಲ ಬೆಡ್ ಮಾಡ್ಕೊಳ್ಳಿ, 1 ಅಡಿ ಗ್ಯಾಪ್ ಬಿಟ್ಟು ನೀವು ಮಾಡ್ಕೊಳ್ಳಿ. ಆಮೇಲೆ ಡ್ರಿಪ್ ಮುಖಾಂತರ ಎಲ್ಲ ನೀವು ಔಷಧಿ ಪೂರೈಕೆ ಮಾಡ್ಬೋದು ಅಂತ ಎಲ್ಲ ಹೇಳ್ತಿದ್ದೆ. ಅಂಥದ್ದೊಂದು ಪ್ರಾತ್ಯಕ್ಷಿಕೆ ನನಗೆ ತೋಟಗಾರಿಕಾ ಮೇಳದಲ್ಲಿ ಸಿಕ್ಕಿದೆ. ನೋಡಿ, ನಾನು ವಿವರಣೆ ಕೊಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಡ್ರಿಪ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಬೆಡ್ಡು ಅರ್ಧ ಅಡಿ ರೈಸ್ ಆಗಿರ್ತಕ್ಕಂಥ ಬೆಡ್ ಇದೆ. ಇಲ್ಲಿ ಮಧ್ಯದಲ್ಲಿ ನೋಡಿ 1 ಅಡಿ ಅದು ಬಸಿ ಕಾಲುವೆ ಥರ ವರ್ಕ್ ಆಗ್ತೈತೆ. ನಿಮಗೆ ಓಡಾಡಲಿಕ್ಕೆ ಮ್ಯಾನೇಜ್ ಮಾಡಲಿಕ್ಕೆ ಕಾಲುವೆ ಇದೆ. ಸೊ ಇಲ್ಲಿ ಬೆಡ್ಡಲ್ಲಿ ನೋಡಿ 1 2 3 4 ಸಾಲು ನಾಟಿ ಮಾಡಲಾಗಿದೆ. 2 ಸಾಲು ಮಧ್ಯ ಲ್ಯಾಟಿರಲ್ಗಳಿದೆ, 3 ಲ್ಯಾಟ್ರಲ್ ಇದೆ. ಇಲ್ಲಿ ಬೇರುಗಳಿಗೆ ಅನೇಕ ರೀತಿಯ ರೂಟ್ ಮಿಲಿ ಬಗ್ಸು ಇವೆಲ್ಲ ಬರ್ತಾ ಇರ್ತವೆ. ಆವಾಗ ಟ್ರೀಟ್ಮೆಂಟ್ ಮಾಡೋದು ಈಸಿ. ನಿರಂತರವಾಗಿ ಪೋಷಕಾಂಶಗಳನ್ನು ಒದಗಿಸೋದು ಭಾಳ ಸುಲಭ ಆಗುತ್ತೆ ಸ್ನೇಹಿತರೆ. ಸೊ ನೀವೀಗೇನು ಕನ್ವೆನ್ಷನಲ್ಲಿ ಟ್ರೆಡಿಷ್ನಲ್ಲಿ ಮಾಡ್ಕೊಂಡು ಬಂದಿದ್ದರೆ ಸುಮ್ಮನೆ ಹೊಲದ ಥರ ಕಾಣಿಸ್ತದೆ ತೋಟದಲ್ಲಿ. ಆಮೇಲೆ ಸ್ಪ್ರಿಂಕ್ಲರ್ ಇಟ್ಟಿರ್ತೀರಿ ನೀವು. ಅನೇಕರು ರೋಗಗಳು ಬಂದಾಗ ವಾಸಿಯಾದಾಗ ಸ್ಪ್ರೇ ಮಾಡಿದಾಗ ಕಂಟ್ರೋಲ್ ಆಯಿತು, ಮತ್ತೆ ಬಂದಿದೆ ಅಂತ ವಾಪಸ್ ಬರ್ತಿರ್ತೀರಿ. ಯಾಕಂದರೆ ನೀವು ಸ್ಪ್ರಿಂಕ್ಲರ್ ಆನ್ ಮಾಡಿದಾಗ ತೇವಾಂಶ ಎಲೆಗಳ ಮೇಲೆ ಹೂಗಳ ಮೇಲೆ ಕೂತ್ಕೊಂಡಾಗ ಅಲ್ಲಿ ರೋಗಗಳು ಅಧಿಕ ರೀತಿಯಲ್ಲಿ ಮತ್ತೆ ಡೆವಲಪ್ ಆಗಿ ಮರುಕಳಿಸೋ ಸಾಧ್ಯತೆ ಹೆಚ್ಚು. ಇದನ್ನು ನೀವು ಗಮನಿಸ್ತಾ ಹೋಗಿ ಎಷ್ಟು ನೀಟಾಗಿ. ನೋಡಿ, ಅಲ್ಲಿ ನೀರು ಜಾಸ್ತಿ ಆಗಿದ್ದು ಬೆಡ್ಡಿಗೆ ಬಂದಿದೆ ಮಧ್ಯ. ಈ ಥರ ಡ್ರೈನೇಜು ನೀವು ಹಿಂಗೆ ಸ್ಲೋಪ್ ಕೊಟ್ಟಾಗ ಆ ಕಡೆ ಹೊರಟೋಗ್ತದೆ. ಇದು ನಿರ್ವಹಣೆ ಮಾಡೋದು ಸುಲಭ ಆಗ್ತದೆ. ಸೊ ಈ ಥರ ತಂತ್ರಜ್ಞಾನಗಳು ನಾನು ಏನು ಅಂಗಡಿಗೆ ಬಂದಾಗ ಹೇಳ್ತಾ ಇರ್ತೀನಿ. ಇದು ಸುಮ್ಮನೆ ಏನೋ ಊಹೆ ಮಾಡ್ಕೊಂಡು ಹೇಳಿದ್ದಲ್ಲ, ವೈಜ್ಞಾನಿಕವಾಗಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ದು ಅನುಭವದ ಆಧಾರದ ಮೇಲೆ ಅದನ್ನು ನೋಡಿ ಪ್ರಾತ್ಯಕ್ಷಿಕೆ ನೋಡಲಿಕ್ಕೆ ಸಿಗ್ತಿದೆ. ಇನ್ನು ಈ ಥರದ ಅನೇಕ ತಂತ್ರಜ್ಞಾನಗಳು ಈ ವರ್ಷದ ತೋಟಗಾರಿಕಾ ಮೇಳದಲ್ಲಿದೆ. ನಾನು ಒಂದೊಂದನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಸ್ನೇಹಿತರೆ. ಇದು ಸುಗಂಧರಾಜ ಬೆಳೆಗಾರರು ಖಂಡಿತವಾಗ್ಲೂ ಯಾರು ಹೊಸದಾಗೆ ಸುಗಂಧರಾಜ ಬೆಳೆ ಮಾಡಬೇಕು ಅಂತಿದ್ದೀರಿ, ಇದೇ ರೀತಿಯಲ್ಲಿ ಮಾಡಿಕೊಂಡ್ರೆ ನೀವು ಸಕ್ಸಸ್ ಆಗೋ ಖಾತ್ರಿ ಹೆಚ್ಚು ಅಂತ ಹೇಳ್ಬೋದು ಸ್ನೇಹಿತರೆ.